ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಮೃತದೇಹಗಳ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಮಳೆ ತಗ್ಗಿದ ಬೆನ್ನಲ್ಲೇ ಅಖಾಡಕ್ಕಿಳಿದಂಥ NDRF ಮತ್ತು SDRF ಗಂಗಾವಳಿ ನದಿಯಲ್ಲಿ ಈಗ ಮೃತದೇಹಗಳ ಶೋಧ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಮಳೆ ತಗ್ಗಿದೆ, ಮಳೆಯ ಪ್ರಮಾಣ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ NDRF ಮತ್ತು SDRF ತಂಡಗಳು ಬೆಳಗ್ಗೆಯಿಂದಲೇ ಕೂಡ ನದಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತವೆ. 3 ಮೃತದೇಹಕ್ಕೋಸ್ಕರ ಈಗ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ. ಕಳೆದ 5 ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇರುವಂಥ ತಂಡ ನಿರಂತರವಾಗಿ ಈ ರೀತಿಯಾದಂಥ ಶೋಧ ಕಾರ್ಯಾಚರಣೆ ನಡೀತಾ ಇದೆ. 7 ಮೃತದೇಹಗಳು ಪತ್ತೆಯಾಗಬೇಕಾಗಿತ್ತು. 7 ಮೃತದೇಹ ಈಗಾಗಲೇ ಸಿಕ್ಕಿದ್ದು. 3 ಮೃತದೇಹಗಳಿಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮಳೆಯ ಪ್ರಮಾಣ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ನದಿಯ ನೀರಿನ ಮಟ್ಟ ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಇದೆ. ಈ ಕಾರಣಕ್ಕೋಸ್ಕರ ಈಗ NDRF ಮತ್ತು SDRF ತಂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಮತ್ತೊಂದು ಕಡೆಗೆ ಈಗಾಗಲೇ ಗಂಗಾವಳಿ ಸುತ್ತಮುತ್ತಲಿನ ಭಾಗದಲ್ಲಿ ಅಲ್ಲಲ್ಲಿ ಕಾಡಿನಂಥ ಪ್ರದೇಶಗಳು ಕೂಡ ಇದ್ದು ಅಂಥ ಪ್ರದೇಶಗಳಲ್ಲಿ ಮೃತದೇಹ ಏನಾದ್ರು ಸಿಕ್ಕಾಕೊಂಡಿದ್ರೆ ಆಗಲೂ ಕೂಡ ಸಂಕಷ್ಟ ಆಗುತ್ತೆ. ಅಷ್ಟು ಸುಲಭವಾಗಿ ಮೃತದೇಹಗಳ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇನ್ನು ಮತ್ತೊಂದು ಕಡೆಗೆ ಈಗ ಗಂಗಾವಳಿ ನದಿ ಏನಿದೆ ನೇರವಾಗಿ ಗೋಕರ್ಣ ಸಮೀಪ ಸಮುದ್ರಕ್ಕೆ ಸೇರುತ್ತೆ. ಹೀಗಾಗಿ ಆ ಭಾಗದಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರ ಕನ್ನಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಗುಡ್ಡ ಕುಸಿತ ನಡೆದಿದೆ. ಪ್ರಮುಖವಾಗಿ ಅಂಕೋಲಾ ಬಳಿ ನಮಗೂ ಒಳ್ಳೆ ಪರಿಚಯ ಇದೆ. ನಾವು ಅವ್ರ ಹತ್ರ ಈ ಕಂಪ್ಲೇಂಟನ್ನು ಕೊಡಲಿಕ್ಕಿದ್ದೇನೆ ಇವತ್ತು. ಮತ್ತೆ ನಾನು ಯಾರಿಗೆ ನಿತೀಶ್ ಗಡ್ಕರಿ ಅವರಿಗೂ ನಿತಿನ್ ಗಡ್ಕರಿ ಅವರಿಗೂ ಇದ್ರ ಬಗ್ಗೆ ತಿಳಿಸ್ತೇನೆ. ಸರ್, ಇನ್ನೊಂದೇನಂದ್ರೆ ಈಗ ಕಾರ್ಯಾಚರಣೆ ನಡೀತಾ ಇದೆ ಅಂತ ಕರ್ನಾಟಕ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಹಿತ. ಬಟ್ ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಕಾರ್ಯಾಚರಣೆ ನಡೀತಾ ಇಲ್ಲ, ಕಾರ್ಯಾಚರಣೆ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅಂತ ಸುಳ್ಳು ಸುದ್ದಿಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ಇವರು ಇದು ನಿರ್ಬಂಧ ಇರ್ತಾ ಇರೋದು ಎಷ್ಟು ಸರಿ, ಎಷ್ಟು ಮಟ್ಟಿಗೆ ಸರಿ ಸರ್? ತಪ್ಪದು. ಅವೈಜ್ಞಾನಿಕತೆಯಿಂದ ರೋಡ್ ಆಗಿರ್ಬೋದು, ಅವೈಜ್ಞಾನಿಕತೆಯಿಂದ ಕಾರ್ಯಾಚರಣೆ ಆಗ್ತಾ ಇಲ್ಲ. ಓಕೆ ಸರ್, ಕಾರ್ಯಾಚರಣೆ ಕ್ಲೀನ್ ಆಗ್ತಾ ಇದೆ. ಬಟ್ ಇವ್ರು ನಿರ್ಬಂಧ ಹೇರುತ್ತಿರೋದ್ರಿಂದ ನಮ್ಗೆ ಅದನ್ನ ನೈಜ ಸುದ್ದಿಯನ್ನು ತೋರ್ಸಕ್ಕೆ ಆಗ್ತಾ ಇಲ್ಲ. ಮೇಂಟೈನ್ ಮಾಡ್ತಾ ಇದ್ದಾರೆ, ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ಏನೋ ಮಾಡ್ತಾರೆ ಇರಬೇಕು. ಓಕೆ ಓಕೆ ಇದಿಷ್ಟಾಗಿತ್ತು ಶಾಸಕರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ರೆ, TV9 ಕಾರವಾರ. ರೈಟ್, ಇದು ಒಂದು ಕಡೆಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಜೊತೆ ಕೆಲವೊಂದಿಷ್ಟು ಕಡೆ ನಿರ್ಬಂಧ ಹೇರಿದ್ದಾರೆ. ಬೇರೆ ಬೇರೆ ಭಾಗದಿಂದಲೂ ಕೂಡ ಈಗ ಸಂಪೂರ್ಣವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಈಗ NDRF ಮತ್ತು SDRF ಸಿಬ್ಬಂದಿಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇದರ ನಡುವೆ ಕೆಲವೊಂದಿಷ್ಟು ಸುದ್ದಿಗೋಸ್ಕರ ವರದಿಯನ್ನು ಮಾಡೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಇದನ್ನು ಸಹಜವಾಗಿಯೇ ಸ್ಥಳೀಯರು ಕೂಡ ವಿರೋಧಿಸ್ತಾ ಇದ್ದಾರೆ. ಸ್ಥಳೀಯ ಕಾರ್ಯಾಚರಣೆಗೆ ಸರಿಯಾಗೋದಿಲ್ಲ ಈ ಥರ ಘಟನೆಗಳು ಅನ್ನುವಂಥದ್ದು ಕೂಡ ಈಗ ಹೇಳ್ತಾ ಇರುವಂಥ ಮಾತು. ಇದ್ರ ಜೊತೆಗೆ ನೋಡ್ತಾ ಇದ್ದಾರೆ ಶಿರೂರು ಗುಡ್ಡ ಕುಸಿತ ಆದಂಥ ಜಾಗ ಇದು. ಈ ಜಾಗದ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಡ್ರೋನ್ ದೃಶ್ಯಾವಳಿಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯವಾಗ್ತಾ ಇದೆ, ದೃಶ್ಯಗಳು ಲಭ್ಯವಾಗ್ತಾ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ 10 ಕರುಣಾಜನಕ ಕಥೆಗೆ ಸಾಕ್ಷಿ ಆಗ್ತಾ ಇದೆ. ಇನ್ನು ಉಳುವರೆ ಗ್ರಾಮದಲ್ಲಿ ಏಕಾಏಕಿ 6 ಮನೆಗಳು ಕೊಚ್ಚಿ ಹೋಗಿದ್ದು ಸಾಕು ಪ್ರಾಣಿಗಳು ಗೋಳು ಅಂತ ಈಗ ಸಂಕಷ್ಟವನ್ನು ಎದುರಿಸ್ತಾ ಇದೆ. ನೋಡ್ತಾ ಇದ್ರ ಸಾಕು ಪ್ರಾಣಿಗಳನ್ನು ಕೇಳೋರಿಲ್ಲ, ಅವರ ಗೋಳು ಹೇಳುತ್ತಿರುವುದಾಗಿದೆ. ಮನೆ ಮುಂದೆ ಕಳೆದ 5 ದಿನದಿಂದ ಚಾತಕ ಪಕ್ಷಿಯಂತೆ ಮನೆ ಮಾಲೀಕರ ಹುಡುಕಾಟವನ್ನು ಆ ಒಂದು ನಾಯಿ ಮಾಡ್ತಾ ಇದೆ, ಆ ಶ್ವಾನ ಪರದಾಡ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಒಂದು ವಿಶೇಷವಾದ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಇಂದಿಗೆ 5 ದಿನಗಳಾಗ್ತಾ ಇದೆ. ಆದರೆ 5 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಈ ಘಟನೆ 10 ಕರುಣಾಜನಕ ಕಥೆಗಳನ್ನು ಹೇಳ್ತಾ ಇರುವಂಥದ್ದು. ನಾನೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಂದು ಏನು ಶಿರೂರು ಗುಡ್ಡ ಕುಸಿತ ಆಯಿತು, ಆ ಸಂದರ್ಭದಲ್ಲಿ ಉಳುವರೆ ಗ್ರಾಮದ 6 ಮನೆಗಳು ಕೊಚ್ಚಿಕೊಂಡು ಹೋಗಿದ್ವು. ಅದರಲ್ಲಿ ಓರ್ವ ವೃದ್ಧೆ ಏನು ಸಾವನ್ನಪ್ಪಿದ್ದಾರೆ, ಕೊಚ್ಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಮನೆ ಮಾಲೀಕನನ್ನು ಕಳೆದುಕೊಂಡಂತಹ ಶ್ವಾನ ಈಗ ಆ ಮಾಲೀಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ನಿರಂತರವಾಗಿ 5 ದಿನಗಳಿಂದ ಈ ಶ್ವಾನ ಇಲ್ಲೇ ನೆಲೆ ಊರಿರುವಂಥದ್ದು. ಯಾಕಂದರೆ ಈ ಏನು ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲರೂ ಕೂಡ ಜೀವವನ್ನು ಉಳಿಸಿಕೊಂಡು ಈಗ ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಇಲ್ಲಿರುವಂಥ ಅವರ ಸಾಕು ಪ್ರಾಣಿ ಶ್ವಾನ ಏನಿದೆ, ಆ ಶ್ವಾನ ಮಾತ್ರ ಮಾಲಕರಿಗಾಗಿ ಕಳೆದ 5 ದಿನಗಳಿಂದ ಇಲ್ಲೇ
ಇಲ್ಲೇ ಇರುವಂಥದ್ದು. ಜೊತೆಗೆ ಏನು ವೃದ್ಧೆ ಕೊಚ್ಚಿಕೊಂಡು ಹೋಗಿದಂಥ ಸಂದರ್ಭದಲ್ಲಿ ಏನು ಶವಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ, ಆ ಶೋಧ ಕಾರ್ಯವನ್ನು ನಿರಂತರವಾಗಿ ವೀಕ್ಷಣೆ ಮಾಡುತ್ತಾ ಮಾಲೀಕರಿಗಾಗಿ ಹುಡುಕಾಟ ನಡೆಸಿರುವಂಥ ಶ್ವಾನನ ಏನು ಮೂಕ ರೋದನೆಯನ್ನು ಇಲ್ಲಿಯ ಜನರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರುವಂಥದ್ದು. ಒಟ್ಟಾರೆ ಶಿರೂರು ಗುಡ್ಡ ಕುಸಿತ ಏನಿದೆ ಹತ್ತಾರು ಕರುಣಾಜನಕ ಕಥೆಗಳಿಗೆ ಸಾಕ್ಷಿ ಆಗಿರುವಂಥದ್ದು ಸತ್ಯ. ಇಲ್ಲಿರುವಂಥ ಬದುಕನ್ನು ಜನರ ಬದುಕನ್ನು ಕೊಚ್ಚಿಕೊಂಡು ಹೋಗಿರುವಂಥದ್ದು ಅಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಉತ್ತರ ಕನ್ನಡ.